Hi guys, welcome back to new vlog. ಇವತ್ತು I'm gonna tell my friends about my YouTube channel. ಅವ್ರಿಗೆ ಚೂರು ಐಡಿಯಾ ಇಲ್ಲ ಇದ್ರ ಬಗ್ಗೆ, ಯಾಕಂದರೆ ನಾನು ಇನ್ನೂ ಹೇಳಲೇ ಇಲ್ಲ ಅವರಿಗೆ. ಇಷ್ಟು ದಿನ ಕಾಲೇಜಲ್ಲಿ ಒಟ್ಟಿಗೆ ಸಿಗ್ತಿರಲಿಲ್ಲ, ಬಟ್ ಇವತ್ತು ಫೈನಲಿ ಎಲ್ಲರೂ ಒಟ್ಟಿಗೆ ಸಿಗ್ತಿದ್ದೀವಿ. ಅದಕ್ಕೆ ಹೇಳೋಣ ಅಂತ ಇದ್ದೀನಿ. ನೋಡೋಣ ಯಾರ್ಯಾರ ರಿಯಾಕ್ಷನ್ ಹೇಗಿರುತ್ತೆ, ಏನು ಹೇಳ್ತಾರೆ ನನಗೆ ಅಂತ. ಐ ಆಮ್ ವೆರಿ ಕ್ಯೂರಿಯಸ್ ಆ್ಯಂಡ್ ನರ್ವಸ್ ಅಟ್ ದ ಸೇಮ್ ಟೈಮ್. ಸೊ ನಂಗೆ ಆಲ್ರೆಡಿ ಇವಾಗ ಕಾಲೇಜಿಗೆ ತುಂಬ ಲೇಟ್ ಆಗ್ತಿದೆ. ಸೊ ಐಲ್ ಗೆಟ್ ರೆಡಿ ಆ್ಯಂಡ್ ಐಲ್ ಮೀಟ್ ಯು ಡೈರೆಕ್ಟ್ಲಿ ಇನ್ ದ ಕಾಲೇಜ್. ಬಾಯ್. ಏನ್ ಗೆಸಸ್ ಇರ್ಬೋದು, ಏನ್ ಹೇಳ್ತೀನಿ ಇವಾಗ ಅಂತ ಯಾರಿಗಾದ್ರು? ನನ್ನ ತಲೆಯಲ್ಲಿ ಏನು ಓಡ್ತಿಲ್ಲ, ಮಚ್ಚ ಎನರ್ಜಿ ಇಲ್ಲ. ಏನ್ ಅನ್ಕೊಂಡಿದ್ಯಾ? ಎಲ್ಲ ಹೊರಗೆ ಹೋಗಕ್ಕೆ ಪ್ಲಾನ್ ಇರುತ್ತೆ, ಇಲ್ಲ ಕೇಸ್ ಮನೇಲಿ ಪೂಜೆ ಇರುತ್ತೆ, ಅದಕ್ಕೆ ಇನ್ವೈಟ್ ಮಾಡಕ್ಕೆ. ಒಂದ್ಸತಿ ಇವ್ರ ಜೊತೆ ಒಂದ್ಸತಿ ಅವ್ರ ಜೊತೆ ಅಂತ ಏನೋ ಅಂದಿದೆ. ಏನಾದ್ರ ಅರ್ಥ? ಅಂದ್ರೆ ನಿಮಗೆ ಟೈಮಿಂಗ್ಸ್ ಬೇರೆ ಇತ್ತು, ನಮಗೆಲ್ಲ ಒಂದೇ ಸೆಕ್ಷನ್ ಅಲ್ಲ, ಸೊ ಒಂದೇ ಟೈಮಲ್ಲಿ ಬಿಡುತ್ತೆ. ನೀನೀಗ ಹಂಗಲ್ವಲ್ಲ, ಲ್ಯಾಬ್ ಇತ್ತಲ್ಲ, ಅದಕ್ಕೆ ನಾನು ಹಂಗೆ ಕೇಳಿದ್ದು. ಜೆಪಿಗೆ ಏನು ಅನ್ಸುತ್ತೆ? ಮೋಸ್ಟ್ಲಿ ಫಸ್ಟ್ ವ್ಲಾಗ್ ಏನಾರು ಹಾಕಕ್ಕೆ ಅಪ್ಲೋಡ್ ಮಾಡಕ್ಕೆ ಏನಾರು ಇದು ಮಾಡ್ತಾವಳ ಏನೋ ಗೊತ್ತಿಲ್ಲ. ಯಾರ್ದೊಂದು ಫೋನ್ ಕೊಡಿ. ನಂದೇ ಬ್ರ್ಯಾಂಡ್ ವಿವೋ Y56. ಓಹೋ, ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ಯಾ? ಎಲ್ಲೋ ಏನು ಬೇಕು? ಅನ್ಕಂಡೆ. ಅದೇ ಅಪ್ಲೋಡ್ ಮಾಡಿದ್ದಾಳೆ. ಹೇಳಿಲ್ವಾ? ತಗೊಳ್ಳಿ. ಒಂದು ವಿಡಿಯೋ ಹಾಕಿಲ್ಲ ಇನ್ನ. ಯಾರು ಹೇಳಿದ್ದು? ನೋಡಿ ಆಲ್ರೆಡಿ ಇದೆ ವಿಡಿಯೋ. ಫಸ್ಟ್ ವ್ಲಾಗ್ ನಾನು ಕರೆಕ್ಟಾಗಿ ಗೆಸ್ ಮಾಡಿದೆ. ಎಸ್, JP ಕರೆಕ್ಟಾಗಿ ಗೆಸ್ ಮಾಡ್ದ. ನಾ ಆಲ್ರೆಡಿ ಅವಾಗ ಕ್ರಿಯೇಟ್ ಮಾಡಿಬಿಟ್ಟಿದ್ದೆ. ಓಕೆ, ಹೇಳಿ. ಐಡಿಯಾನು ಕೊಟ್ಟಿಲ್ಲ ಇವಳು. ಸೊ ಇವಾಗ ಏನು ಅನಿಸ್ತಿದೆ? ಸಖತ್ತಾಗಿರ್ತದೆ. ನಾವು ನೆಕ್ಸ್ಟ್ ಎಲ್ಲಾದ್ರೂ ಹೋದಾಗ ಹಾಂ, ಮತ್ತೆ ನಾವು ಲಾಗಲ್ಲಿ ಬರ್ತೀವಂತ. ಬಂದೇ ಬರ್ತೀರಾ? ನೋಡ್ತಿದ್ವಿ, ಇವಾಗ ನಮ್ಗೆ ನೋಡ್ತೀವಿ. ನೈಸ್ ಒನ್. ಓಕೆ, JP. ನಾನು ಏನು ಅನ್ಕೊಂಡೆ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನು ಹಿಂಗೆ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ತುಂಬ ದೊಡ್ಡ ಬ್ಲಾಗರ್ ಆಗ್ತೀಯ. ಅದೇ ಯಡಿಯೂರಪ್ಪ ಇದನ್ನ ಮಾಡ್ತಾನಲ್ಲ ಪ್ರವಚನ. But it was nice, sexy. Okay, my girl. ಬಿಕಾಸ್ ಇವಳು ಫಸ್ಟ್ ಬಂದಿದ್ದಾಳೆ, ಅದಕ್ಕೆ. ಹೌದು. ನಾನು ಮೊನ್ನೆ ಆಕ್ಚುಲಿ ಇವ್ರ ಜೊತೆ ಕುತ್ಕೊಂಡು ಇದ್ರ ಬಗ್ಗೆ ತುಂಬಾ ಮಾತಾಡಿದ್ವಿ. ಏನು ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ರೆ ಹೆಂಗಿರುತ್ತೆ, ಮಾಡದೇ ಇದ್ರೆ ಹೆಂಗಿರುತ್ತಲ್ಲ. ಹೋಪ್ಫುಲಿ ಇವಳು ಎಲ್ಲ ತುಂಬಾ ದೊಡ್ಡ ಸ್ಟಾರ್ ಆಗ್ತಾಳೆ. ಪ್ಯಾಕೇಜಸ್ ಅದಕ್ಕಿನ್ನೂ ಟೈಮ್ ಇದೆ. ಓಕೆ, ವಾಟ್ ಡು ಯು ಥಿಂಕ್? ವೆರಿ ನೈಸ್. बहुत अच्छा था भाई, बहुत अच्छा. और ಏನಾದರೂ ವಿಶಸ್ ನಂಗೆ ಹೇಳೋದು? मेरे तरफ से बहुत ವ್ಯೂಸ್ मिलेंगे. ये तो लिख के दूंगा, ಟೆನ್ಷನ್ ಮಾಡಿ. ಚೆನ್ನಾಗಿತ್ತು ಮಚ್ಚ. ನೋಡಿ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಕೊಡ್ತೀವಿ ನಿಮಗೆ ಕಂಟೆಂಟ್ನ. ಹಾಂ, ಓಕೆ ಮಚ್ಚ. ಇಲ್ಲಿ ಇನ್ಮೇಲೆ ಫುಲ್ ಕಾನ್ಶಿಯಸ್ ಆಗಿ ಸ್ವಲ್ಪ ಡ್ರೆಸ್ ಬರ್ಬೇಕು ನಿಮ್ಗೆ ವ್ಲಾಗಿಗೆ. ಇದೇ ವಿಷಯಕ್ಕೆ JP ಕರೆಕ್ಟಾಗಿ ಗೆಸ್ ಮಾಡ್ದ, ಪಾರ್ಟಿ ಕೊಡಿಸ್ತಾನೆ ಎಲ್ರಿಗೂ. ಇವನಿಗೆ ಇನ್ನೂ ಗೊತ್ತಿಲ್ಲ ಏನಾಗಿದೆ ಇಲ್ಲಿ ಅಂತ. ಸೊ ಅವನಿಗೆ ಹೇಳೋ ಟೈಮ್ ಇವಾಗ. ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದಾಳೆ. ಬಾಯಿಲಿ
ಯೂಟ್ಯೂಬ್ ಬ್ಲಾಗ್ ಇನ್ನು ಗೊತ್ತಾಗಿಲ್ವಾ? ಇವಾಗ ಅಲ್ಲಿ ನಿಂತ್ಕೊಂಡು ಹೇಳಲ್ಲ ಲಿಂಕ್ ಶೇರ್ ಮಾಡು ಅಂತ. ಅದಾ ಗೊತ್ತಾಯ್ತು. ನಮ್ದು ಎಲ್ಲ ಏನೇನೋ ಸೆನ್ಸಿಟಿವ್ ಕಂಟೆಂಟ್ ಆಚೆ ಹೋದ್ರೆ ಬ್ಯಾನ್ ಆಗ್ತೀವಿ. ಅದು ನಮ್ಗೆ ಹೇಳ್ಬಿಟ್ಟು ಮಾಡಿದ್ರೆ ನಮಸ್ತೆ ಅಣ್ಣ ಬಾಯ್ಲಿ ಜಾಯ್ನ್ ಆಗಿ ವಿಷಯ ಇನ್ನೂ ಗೊತ್ತಿಲ್ಲ ತಾನೆ ನಿಂಗೆ. ಮೀಸೆ ಎಲ್ಲ ಹೋಗಿತ್ತಲ್ಲ. ಬಾಯಿಲಿ ಇವ್ರಿಗೆ ಆಲ್ರೆಡಿ ವಿಷಯ ಎಲ್ರಿಗೂ ಗೊತ್ತಾಗಿದೆ, ನಿನಗೆ ಗೊತ್ತಾಗ್ಲಿಲ್ಲ. ಅದ್ರಲ್ಲಿ JP ಆಲ್ರೆಡಿ ಫಸ್ಟ್ ಗೆಸ್ ಮಾಡ್ದ. ಸೊ ವಿಷಯ ಏನ್ ಗೊತ್ತಾ, ನಂದು ಯೂಟ್ಯೂಬ್ ಚಾನಲ್ ಇದೆ ಇವಾಗ. ಅಯ್ಯೋ ಯಾಕೋ ಅಯ್ಯೋ ಅಂತ ಹೇಳ್ತಿದ್ಯಾ? ತಡಿಯೋಕ್ಕಾಗಲ್ಲ ನಿನ್ನ. ಯೂಟ್ಯೂಬ್ ಮಾಡ್ಬಿಟ್ರೆ ಇನ್ನೇನ್ ಕತೆ. ಎಲ್ಲ ನಿಂದೆ ಹಾಕ್ತೇನೆ ಬಾ ಕಂಟೆಂಟ್ಸು. ನೋಡು ಎಲ್ಲ ರಿಯಾಕ್ಷನ್ ರೆಕಾರ್ಡ್ ಮಾಡಿದ್ಮೇಲೆ ಔಟ್ ಆಫ್ ನೋವೇರ್ ಸಡನ್ನಾಗಿ ಒನ್ ಡೇ ಔಟಿಂಗ್ ಹೋಗೋಣ ಅನ್ನೋ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ನೀವೇ ನೋಡಿ ಯಾವ ಲೆವೆಲ್ಗೆ ಪ್ಲಾನಿಂಗ್ ಆಯಿತು ಅಂತ. ಗೈಸ್ ಇನ್ನೊಂದು ಹೇಳ್ತೀನಿ, ಇದೊಂದು ಸ್ವಲ್ಪ ಬಜೆಟ್ ಅಲ್ಲಿ ಇದಾಗುತ್ತೆ. ಪ್ಲೀಸ್ ಗೈಸ್ ನಾನು ಹೋಗೋಣ ಪ್ಲೀಸ್. ಹೋಗ್ಬೇಕು ನೀನು 7:30 ಬಿಟ್ರು. ಐ ಮೀನ್ 8 ಗಂಟೆಗೆ ಅಲ್ಲಿ ನಾನು ಹೇಳ್ತಾ ಇರೋದು. ಅಲ್ಲೋಗಿ ಡಾಗ್ಸ್ ಜೊತೆ ಆಟ ಡಾಗ್ಸ್ ಜೊತೆ ಆಡೋದು. ಗೈಸ್ ಕಾಸ್ಟ್ ಎಫೆಕ್ಟಿವ್ ಟ್ರೆಕ್ಕಿಂಗ್. ನಮ್ಮಪ್ಪ ಅಲ್ಲೇ ಹುಡ್ಕ ಬರ್ತಾರ. ಓಡಿಸ್ಬೋದು ಆರಾಮಾಗಿ. ನೀನ್ ನೋಡ್ತೀಯ 9, 10, 11 ಆಗಿದೆ. One BMW scooty. ರೇಯಾ ಕ್ಯೂಟಿ ಒನ್ ಡೇ ಟ್ರಿಪ್ ಪ್ಲಾನಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. BMW में 7 लोग, स्कूटी में 4 लोग. 7 लोग भाई. BMW ಜಾತ್ರೆ ಆಟೋ ಅನ್ಕೊಂಡಿದ್ಯಾ? ಡೋರಿಗೆ ಒಬ್ಬೊಬ್ರು ಕಟ್ಟಲ್ಲ. ಗಾಡಿ ವಿಷಯ ಬಿಡ್ರಿ, ಎಲ್ಲಿಗೆ ಅಂತ ಪ್ಲಾನ್ ಹಾಕ್ರಿ. ಸಣ್ಣ ವಯಸ್ಸಿನಿಂದ ಮೈಸೂರಿಗೆ ಹೋಗಿ ಹೆಜ್ಜೆ ಇಟ್ಟಿಲ್ಲ. ಪ್ಯಾಲೇಸ್ಗೆ ಹೋಗ್ಬೇಕು. ಆಮೇಲೆ ಮತ್ತೆ ಪುಳಿಯೋಗರೆ ತಿನ್ಸ್ಬೇಕಾ ನೀನು? ಮುಗಿಯುತ್ತೆ 9, 30, 10. ಓಕೆನಾ? ಯಾರ್ಯಾರು ಸ್ಟ್ರೀಟ್ ಶಾಪಿಂಗ್ ಮಾಡ್ಬೇಕು, ಯಾರು ಮಾಲ್ ಶಾಪಿಂಗ್ ಬೆಳಗ್ಗೆ ತೆಗ್ದಿರಲ್ಲ. ಹೌದು. ಒನ್ ಡೇ ರೆಸಾರ್ಟ್ ಅಂದ್ರೆ ಒಂದು ಫಾಸ್ಟಿಂಗ್ ಮುಗ್ದಾದ್ಮೇಲೆ ಹೋಗ್ಬೇಕು. ಹೋಗ್ತೀರಾ? ರೆಸಾರ್ಟ್ ಇದು ಹೊರಗೆ ಮಲ್ಲೇಶ್ವರ ಮಜಾ ಮಚ್ಚ. ಬರೀ ರೋಡ್ ಸುತ್ತೋದು, ತಿನ್ನೋದು ನಿಂಗೆ ಮಾಡಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಬರೀ ಟೆನ್ಷನ್. ಸ್ಯಾಟರ್ಡೆ ತಾನೇ ಹೋಗ್ತಿರೋದು. ಸ್ಯಾಟರ್ಡೆ ಪ್ಲಾನ್ ಆಗ್ತಿದೆ ಗೈಸ್ ಎಲ್ಲ ಒನ್ ಡೇ ರೆಸಾರ್ಟಿಗೆ. ಕನಕಪುರ ಸೈಡ್ ಹೋಗೋಣ. ಇದಾದ್ಮೇಲೆ ಇವಾಗ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ ಪ್ಲಾನ್. ನೋಡ್ತಾ ಇರಿ. ಮಾತುಕತೆ ಮುಗಿಸಿ ಎಲ್ಲರೂ ಹೊರಟ್ವಿ. ನನಗಂತೂ ತುಂಬ ಖುಷಿಯಾಯಿತು ನನ್ನ ಫ್ರೆಂಡ್ಸ್ ರಿಯಾಕ್ಷನ್ ನೋಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಸ್ಕೂಲ್ ಬೆಸ್ಟ್ ಡೇಸಿಂದ ಹಿಡಿದು ನನ್ನ ಸೀನಿಯರ್ಸಿಂದ ಹಿಡಿದು ಎಲ್ಲರೂ ವಿಶಸ್ ತಿಳಿಸಿ ಎನ್ಕರೇಜ್ ಮಾಡಿದ್ರಿ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಅಷ್ಟೇ, ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಿದ್ದೀನಿ. ಟಾಟಾ, ಬಾಯ್. ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಥ್ಯಾಂಕ್ ಯು. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.